ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಕುಕಿಂಗ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ರೆಸಿಪಿ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ 100% ನಾನ್ ವೆಜ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಫಿಶ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇದೆ. ಫಸ್ಟು ಮಾರ್ಕೆಟಿಗೆ ಹೋಗೋಣ. ಮಾರ್ಕೆಟಿಗೆ ಹೋಗಿ ಮೀನು ತಂದು ಆಮೇಲೆ ಏನು ರೆಸಿಪಿ ಮಾಡೋದು ಅಂತ ಡಿಸೈಡ್ ಮಾಡೋಣ. ಮಾರ್ಕೆಟಿಗೆ ಬಂದು ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಓಕೆ ಗೈಸ್, ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ರೆಸಿಪಿನ ನಾನು ಏನು ಮಾಡ್ತಿದ್ದೀನಿ ಅಂತ ಕುಕಿಂಗ್ ಮಾಡ್ತಾನೆ ಹೇಳ್ತೀನಿ. ಸೊ ಫಸ್ಟು ಇವಾಗ ಪಪ್ಪು ಮಾಡೋಣ. ಪಪ್ಪುಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಹಾಕ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಪಪ್ಪು ಮಾಡೋದಕ್ಕೆ ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡೂ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಕಡಲೆಬೇಳೆ ಬೇಕು. ಕಡಲೆಬೇಳೆ ಅಲ್ಲ, ಏನಿದು ತೊಗರಿಬೇಳೆ. ಆಮೇಲೆ ಹೆಸರುಬೇಳೆ ತೊಗೊಂಡಿದ್ದೀನಿ. ಸೊ ಹೆಸರುಬೇಳೆ ಏನಕ್ಕೆ ಅಂದರೆ ಆ ಟೆಕ್ಸ್ಚರ್, ಪಪ್ಪು ಅಂದ್ರೇ ಒಂದು ಕ್ರೀಮಿ ಟೆಕ್ಸ್ಚರ್ ಥರ ಇರುತ್ತೆ. ಸೊ ಅದಕ್ಕೆ ಹೆಸರುಬೇಳೆ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಯಾಕೆ ಅಂದರೆ ನಾನು ತೊಗೊಂಡಿರೋದು ಸ್ವೀಟ್ ಟೊಮೊಟೊ, ಅದಕ್ಕೆ ಹುಳಿ ಟೊಮೊಟೊ ಅಲ್ಲ, ಅದಕ್ಕೆ ಹುಣಸೆಹಣ್ಣು ಹಾಕ್ತೀನಿ. ಹುಳಿ ಟೊಮೊಟೊ ಇದ್ದರೆ ನೀವು ಹುಣಸೆಹಣ್ಣು ಸ್ಕಿಪ್ ಮಾಡ್ಬೋದು. 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಅರಶಿನ, 1/2 ಸ್ಪೂನಷ್ಟು ತುಪ್ಪ. ಸೊ ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು. ಯಾಕೆ ಅಂದರೆ ಅದು ತುಂಬ ನೀರು ಹಾಕಿಬಿಟ್ರೆ ತೆಳ್ಳಗಾಗಿಬಿಡುತ್ತೆ. ಸೊ ಇದಕ್ಕೆ ಗಟ್ಟಿ ಟೆಕ್ಸ್ಚರ್ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಸಾಕು. ನಾನೊಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ಇದು ಒಂದು 2-3 ವಿಷಲ್ ಬರಲಿ. ಅಷ್ಟರೊಳಗಡೆ ನಾವು ಲಿವರ್ ಫ್ರೈ ಮಾಡೋಣ. ಸೊ ಗೈಸ್, ಲಿವರ್ ಫ್ರೈಗೆ ನಾನು ಲಿವರ್ನ ನೀಟಾಗಿ ವಾಶ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಒಂದು 2 ವಿಷಲ್ಸ್ ಕೂಗ್ಸೋಣ ಕುಕ್ಕರಲ್ಲಿ. ಸೊ ಇದಕ್ಕೆ ಸ್ವಲ್ಪ ಕಾಣಿಸ್ತಿಲ್ಲ. ಸೊ ಇದಕ್ಕೆ ಸ್ವಲ್ಪ ಆಲ್ರೆಡಿ ನಾನು ವಾಶ್ ಮಾಡಬೇಕಾದ್ರೆ ಟರ್ಮರಿಕ್ ಹಾಕಿ ವಾಶ್ ಮಾಡಿರೋದು. ಇನ್ನೊಂದು ಸ್ವಲ್ಪ ಹಾಕೋಣ. ಓಕೆ, ಸೊ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ರೆಕಾರ್ಡ್ ಆಗ್ತಿದ್ದಲ್ಲ. ಸೊ ಇದನ್ನು ಒಂದು 2 ವಿಷಲ್ಸ್ ಕೂಗ್ಸೋಣ. ಗೈಸ್, ಇದು ವಿಷಲ್ ಬರೋವರೆಗೂ ನಾವು ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಆಲ್ರೆಡಿ ಫಿಶ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಯಾವ ಮೀನು ಅಂತ ನನಗೂ ಗೊತ್ತಿಲ್ಲ, ಕೇಳಬೇಡಿ. ಆ್ಯಂಡ್ ಮೊದಲನೇದಾಗಿ ಫಿಶ್ ಕಬಾಬು ತುಂಬ ಈಸಿಯಾಗಿ ಮಾಡ್ತೀನಿ. ಅದಕ್ಕೆ ನಾನು ಯೂಸ್ ಮಾಡೋದು ಬ್ರ್ಯಾಂಡಿ ತೇಜು ಮಸಾಲದಿಂದ ಫಿಶ್ ಕಬಾಬ್ ಮಾಡಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಸೊ 1 ಪ್ಯಾಕ್ ಫುಲ್ ಹಾಕ್ತಿದ್ದೀನಿ ತೇಜು ಕಬಾಬ್ ಮಸಾಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಟರ್ಮರಿಕ್ ಹಾಕ್ತಿದ್ದೀನಿ, ಅಡುಗೆ ಅರಿಶಿನ. ಸ್ವಲ್ಪ ನಿಮಗೆ ಸ್ಪೈಸಿ ಬೇಕು ಅಂದರೆ ಮಾತ್ರ ಖಾರ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಮಸಾಲದಲ್ಲಿ ಆಲ್ರೆಡಿ ಚಿಲ್ಲಿ ಪೌಡರೆಲ್ಲ ಹಾಕಿರ್ತಾರೆ. ಇದಾದಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ನಾನೊಂದು 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಈಗ ಇದಕ್ಕೆ 1 ಮೊಟ್ಟೆ ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಫಿಶ್ ಆ್ಯಡ್ ಮಾಡಿ ಒಂದು 10-15 ಮಿನಿಟ್ಸ್, ಜಾಸ್ತಿ ಟೈಮ್ ಇತ್ತು ಅಂದರೆ 15 ಮಿನಿಟ್ಸ್ ಮ್ಯಾರಿನೇಷನ್ಗೆ ಬಿಡಿ. ಟೈಮ್ ಇಲ್ಲ ಅಂದರೆ 5 ಮಿನಿಟ್ಸ್ ಬಿಟ್ಟು ಎಣ್ಣೆಗೆ ಬಿಟ್ಟರೆ ಫಿಶ್ ಕಬಾಬ್ ರೆಡಿ. ಫಿಶ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕಾರ್ನ್ಫ್ಲೋರ್ ಹಾಕೋದು ಮರ್ತೋದೆ. ಅದೇ ಅಂದ್ಕೊಂಡೆ ಮಿಕ್ಸ್ ಮಾಡಬೇಕಾದ್ರೆ ಏನಿದು ನೀರು ಥರ ಬರ್ತಿದೆಯಲ್ಲ ಅಂತ. ಸ್ವಲ್ಪ ಕಾರ್ನ್ಫ್ಲೋರ್ ಇವಾಗ ಹಾಕ್ತಿದ್ದೀನಿ. ಇದೊಂದು 15 ಮಿನಿಟ್ಸ್ ಬಿಡೋಣ. ಅಷ್ಟರಲ್ಲಿ ನಾವು ಲಿವರ್ ಫ್ರೈ ಮಾಡೋಣ. ಆಮೇಲೆ ಇನ್ನೂ ರೈಸಲ್ಲಿ ಆಗಬೇಕು. ಟೈಮ್ ಆಲ್ರೆಡಿ ಆಗಿದೆ, ಹಸುವಾಗ್ತಿದೆ. ಸೊ ಗೈಸ್, ಇವಾಗ ವಿಷಲ್ ಆಗಿದೆ. ಫಸ್ಟ್ ಪಪ್ಪು ಮಾಡಿಬಿಡೋಣ. ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಇದನ್ನು ಸ್ಮ್ಯಾಶ್ ಮಾಡಬೇಕು. ಸೊ ಸ್ಮ್ಯಾಶ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ 1 ಸ್ಪೂನ್ ನಾನು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿಬಿಟ್ಟು ಕೊನೆಯದಾಗಿ ಸ್ಮ್ಯಾಶ್ ಮಾಡೋಣ. ಇದನ್ನು ಸ್ಮ್ಯಾಶ್ ಮಾಡಬೇಕಾದ್ರೇ
ಅರೋಮಾ ಸಖತ್ತಾಗಿ ಬರ್ತಾಯಿದೆ ಗೈಸ್. ಸ್ಮ್ಯಾಶ್ ಮಾಡಿದ್ದಾಯಿತು. ಈಗ ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಅಲ್ಲಿಗೆ ಪಪ್ಪು ರೆಡಿ ಆಗುತ್ತೆ. ಗೈಸ್ ಏನಾಯಿತು ಅಂದರೆ ಪಪ್ಪು ಮಾಡ್ತಿದ್ದೀನಿ, ಬಟ್ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡು ನಾನು ಎಲ್ಲ ಹೇಳಿದ್ದೀನಿ. ಅನ್ಫಾರ್ಚುನೇಟ್ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಸೊ ನಾನು ಒಗ್ಗರಣೆ ಕೊಟ್ಟಿದ್ದೀನಿ ಆ್ಯಂಡ್ ಟೆಕ್ಸ್ಚರ್ ಈಸ್ ಈ ಥರ ಇದೆ. ಇದು ನಾನು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಅದಾದಮೇಲೆ ನಾವು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಖಾರಕ್ಕೆ ತಕ್ಕಂತೆ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ. ಒಂದೊಂದು ಸಲ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಗೈಸ್ ಇವಾಗ ಪಪ್ಪು ರೆಡಿ ಆಯಿತು. ಈಗ ಲಿವರ್ ಫ್ರೈ ಮಾಡ್ಕೊಳ್ಳೋಣ. ಲಿವರ್ ಫ್ರೈಗೆ ನಾನು ಮತ್ತೆ ನನ್ನ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋಣ. ಇದು ನೋಡಿ ಈ ಥರ ಇದೆ, ಕಾಣಿಸ್ತಿದೆಯಾ? ಏನು ಸ್ವಲ್ಪನೇ ಇದೆ ಅಂತ ಯೋಚನೆ ಮಾಡಬೇಡಿ, ನಾವು ಇರೋದಿಬ್ಬರೇ. ಸೊ ಇವತ್ತು ಗ್ರಹಣ ಆಗಿರೋದ್ರಿಂದ ಅನ್ಫಾರ್ಚುನೇಟ್ಲಿ ಎಲ್ಲ ನೈಟಿಗೆ ಖಾಲಿ ಆಗಬೇಕು. ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ತೋರಿಸಲಿಲ್ಲ ಅನಿಸುತ್ತೆ, ಮರ್ತೋದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ನಾನು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗ್ರೀನ್ ಚಿಲ್ಲಿ ಹಾಕ್ತಿದ್ದೀನಿ. ಈ ಟೈಮಿಗೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಸೊ ಈಗ ಈ ಲಿವರ್ ಕುಕ್ಕಾಗಿರೋ ಲಿವರ್ನ ಹಾಕೋಣ. ಓಕೆ ಗೈಸ್, ಇದಕ್ಕೆ ಇವಾಗ ಸ್ವಲ್ಪ ನಾನು ಅರ್ಧ ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸೊ ಮತ್ತೆ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಸೊ ಗೈಸ್ ಇದು ನೋಡೋಕ್ಕೆ ಈ ಥರ ಇದೆ ಆ್ಯಂಡ್ ಇದೊಂದು ಸ್ವಲ್ಪ ಇನ್ನೂ ಡ್ರೈ ಆಗಬೇಕು. ಇವತ್ತು ನಾನು ಕುಕ್ ಮಾಡ್ತಿರೋದು ಎಲ್ಲದು ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ತುಂಬ ಬೇಗ ಆಗುತ್ತೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ಇದು ಇವಾಗ ನೀರೆಲ್ಲ ಡ್ರೈ ಆಗಿದೆ. ಕೊನೆಯದಾಗಿ ನಾವು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡೋಣ. ಏನೇ ಅಡುಗೆ ಮಾಡಿದ್ರು ಗಾರ್ನಿಷಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ತಿನ್ನೋಕ್ಕೆ ಚೆನ್ನಾಗಿಲ್ಲ ಅಂದರೂ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಚೆನ್ನಾಗಿ ಕಾಣುತ್ತೆ. ಟು ಡ್ರೈ ರೋಸ್ಟ್ ಆದರೆ ಸಾಕು. ಸೊ ಗೈಸ್ ಲಿವರ್ ಫ್ರೈ ಆಲ್ರೆಡಿ ರೆಡಿ ಆಗಿದೆ. ಇನ್ನೇನಿದ್ರು ಕಬಾಬ್ ಮಾಡಬೇಕು, ಹಾಗೆ ರೈಸ್ ಬೇರೆ ಇಡಬೇಕು. ಎರಡು ಒಟ್ಟಿಗೆ ಮಾಡೋಣ. ಸೊ ಆಲ್ಮೋಸ್ಟ್ 2 ಡಿಶ್ ರೆಡಿ ಆಯಿತು. ಸೊ ಇವಾಗ ನನ್ನ ಕಿಚನ್ ತುಂಬ ಮೆಸ್ ಆಗಿದೆ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಗೈಸ್ ಫಿಶ್ ಫ್ರೈ ಮಾಡೋಕ್ಕೆ ಆಲ್ರೆಡಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ನಾನು ಕಡಿಮೆ ಉರಿಲೇ ಬೇಯಿಸ್ಕೊತಿದ್ದೀನಿ. ಸೊ ಅಲ್ಲಿ ಆ ಕಡೆ ನಾನು ರೈಸ್ಗೂ ಇಟ್ಟಿದ್ದೆ, ಅದು ನನ್ನ ರೈಸು ಕೂಡ ಆಯಿತು. ಫಿಶ್ನ ಒಂದು 10 ಮಿನಿಟ್ಸ್ ನಾವು ಬೇಯಿಸ್ಕೊಂಡ್ರೆ ಸಾಕು. ಸೊ ಇದೀಗ ಆಗಿದೆ. ಕಬಾಬ್ ಇಸ್ ರೆಡಿ, ಫಿಶ್ ಕಬಾಬ್. ಆ್ಯಂಡ್ ಕುಕ್ಕರ್ ಇನ್ನೂ ಪ್ರೆಷರ್ ಇರೋದಿಲ್ಲ. ಹಸುವಿಗೆ ನಮ್ಮ ಪ್ರೆಷರ್ ಜಾಸ್ತಿ ಆಗ್ತಿದೆ. ಸಿಂಕಲ್ಲಿ ನೋಡಿದ್ರೆ ಎಷ್ಟು ಪಾತ್ರೆ ಇದೆ. ಸೊ ಫೈನಲಿ ಕುಕಿಂಗ್ ಈಸ್ ಡನ್ ಆ್ಯಂಡ್ ನಾನು ಏನೇನು ಲಂಚ್ ರೆಸಿಪಿ ಮಾಡಿದ್ದೀನಿ ಅಂತ ನಿಮಗೆ ಒಂದು ಶಾರ್ಟ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಗೈಸ್ ಇವಾಗ ನಾನು ಮಾಡಿರೋದು ರ್ಯಾಂಡಮ್ ಕುಕಿಂಗ್ ಬ್ಲಾಗು. ಸೊ ಇಲ್ಲಿ ಮಾಡಿರೋ ಡಿಶಸ್ಸು ನಿಮ್ಗೆ ಯಾವುದಾದ್ರು ಕಂಪ್ಲೀಟಾಗಿ ರೆಸಿಪಿ ವಿಡಿಯೋ ಬೇಕು ಅಂದರೆ ಆಲ್ರೆಡಿ ನನ್ನ CS ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ ಬೇಕಿದ್ರೆ ಹೋಗಿ ಚೆಕ್ ಮಾಡಿ. ಹಾನೆಸ್ಟ್ ರಿವ್ಯೂ ಕೊಡಿ. ಏನು ಚೆನ್ನಾಗಿದೆ ಪಪ್ಪು ಮತ್ತು ಲಿವರ್ ಫ್ರೈ, ಪಪ್ಪು ಮತ್ತು ಫಿಶ್ ಫ್ರೈ ಟ್ರೈ ಮಾಡ್ದ. ಮ್ಯಾಂಗೋ ಬಿರಿಯಾನಿ
ನಿಜ ಚೆನ್ನಾಗಿದೆಯಾ? ಸೌದ ಓಕೆ, ನನಗೂ ಟೇಸ್ಟ್ ಮಾಡಿಸಿ. ಫಿಶ್ ಫ್ರೈ ನೆಕ್ಸ್ಟ್ ಲೆವೆಲ್. ತುಪ್ಪ ಲಿವರ್ ಫ್ರೈ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಹಸುವಾಗ್ತಿದೆ, ನಾನು ಊಟ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.